ಅದೀಗ ಬೀಳ್ತದೆ, ಅದು ಕ್ರಾಸ್ ಆಯ್ತು. ಇದು ಸಜ್ಜಿಗೆ, ನಾವು ಸಜ್ಜಿಗೆ ಅಂತ ಹೇಳೋದು. ನಮ್ಮ ಆಚೆಯ ಒಂದು ಉಪ್ಮಾ ಆಗಿರ್ಬೇಕು, ನಾವು ಸಜ್ಜಿಗೆ ಹೇಳೋದು ಇದಕ್ಕೆ. ಹಾಗೆ ಈಗ ಬೆಳಿಗ್ಗೆ ಹೌದು ಪಲಾವ್ ಅಕ್ಕಿ ಎಲ್ಲ ಇದ್ರೆ ಆಗ್ತದೆ. ಈಗ ನಮ್ಗೆ ಬೆಳಿಗ್ಗೆ ಈಗ ಸಜ್ಜಿಗೆ ನಂಗೆ ಅಷ್ಟು ಇಷ್ಟ ಇಲ್ಲ ಇದು. ಈಗ ಎಂತ ಆಪ್ಷನ್ ಇಲ್ಲದೆ ಇದನ್ನೇ ತಿನ್ನೋದು. ಇನ್ನು ಗಾಳಿ, ತುಂಬಾ ಗಾಳಿ ನೋಡಿ. ಈ ಅಡಿಕೆ ಮರ ಬಿತ್ತು, ಅದೀಗ ಕಟ್ ಆಗ್ತದ ಅಂತ ಸೌಂಡ್ ಬರ್ತದೆ. ಅದ್ರಲ್ಲಿ ತುಂಬಾ ಅಡಿಕೆ ಇತ್ತು ಈ ಅಡಿಕೆ ಮರದಲ್ಲಿ. ಹೇಗೆ ಬಿತ್ತು. ಹೋಗುವ ನೋಡಿ ಬಿತ್ತದ. ಇದ್ರಲ್ಲಿ ಅಡಿಕೆ ನೋಡಿ ಎಷ್ಟು ಉಂಟು ಅಂತ ತೋರಿಸ್ತೇನೆ ನೋಡಿ. ತುಂಬಾ ಇದೆ ಅಡಿಕೆ. ಎಂತೆಲ್ಲ ಸೌಂಡ್ ಬರ್ತಾ ಉಂಟು ಇಲ್ಲಿಂದ ಗಾಳಿಗೆ. ದೊಡ್ಡ ಅದನ್ನು ನೋಡಿ ಅಂತೆ, ಸೌಂಡ್ ನೋಡಿ ಅಂತೆ, ಎಂಥದೋ ಒಂದು ಪ್ರಳಯ ಆದಾಗೆ ನೋಡಿ. ಇನ್ನೂ ಸಹ ಇದು ಆಗ್ಲಿಕ್ಕೆ ಉಂಟು ನೋಡಿ. ನೋಡಿ ಈ ಭಾಗದಿಂದ ಬರುದದು, ಆಗ ಆ ಸೈಡಿಂದ ಹೋಗ್ತಿತ್ತು. ಈ ಸೈಡ್ ನಕ್ಕುರೆಯ ಎರೆಹುಳ ಎರಡು ಸೈಡಿಂದ ಹೋಗ್ತದೆ ಅದು. ಆಗ ಆ ಸೈಡಿಂದ ಹೋಗ್ತಿತ್ತು, ಈಗ ಈ ಸೈಡಿಂದ ಬರ್ತಾ ಉಂಟು. ಈಗ ನೋಡಿ ವಾಪಸ್ ಆ ಸೈಡಿಂದ ಇದು ನೋಡ್ತಾ ಉಂಟು. ಈಗ ನೋಡ್ತಾ ಇತ್ತು ಅದು ಆ ಸೈಡಿಂದ ಹೋಗ್ತಾ ಉಂಟು ವಾಪಸ್. ಹಾಗೆ ಹೋಗ್ತದೆ ಅದು. ಹಾಗೆ ಬೆಳಿಗ್ಗೆ ಸಜ್ಜಿಗೆಲ್ಲ ತಿಂದು ನಾವೀಗ ಪೇಟೆಗೆ ಹೊರಡಿದ್ದು. ಕೆಲವೊಂದು ದಿನಸಿ ವಸ್ತುಗಳೆಲ್ಲ ಮುಗ್ದಿದೆ, ಹಾಗೆ ಅಮ್ಮನಿಗೆ ಪರ್ಚೇಸ್ ಮಾಡ್ಲಿಕ್ಕಿತ್ತು, ಹಾಗೆ ಹೋಗುವ ಅಂತೇಳಿ. ಮತ್ತೆ ಎಲ್ಲರೂ ಹೇಗಿದ್ದೀರಾ, ಸೌಖ್ಯವಾ, ಹುಷಾರಿದ್ದೀರಾ ಎಲ್ಲರೂ? ನಾವೆಲ್ಲ ಹುಷಾರಿದ್ದೇವೆ. ಹಾಗೆ ಬೇಗ ಹೋಗಿ ಒಂದು ಪೇಟೆಗೆ ಹೋಗಿ ಬರುವ ಇವತ್ತು. ಆದಷ್ಟು ಕಡಿಮೆ ಖರ್ಚು ಮಾಡ್ಲಿಕ್ಕೆ ನೋಡುದು. ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆಯಲ್ಲಿ ಅಡುಗೆಗೆ ಬೇಕಾದ ವಸ್ತುಗಳನ್ನೆಲ್ಲ ತರ್ಲಿಕ್ಕೆ ಟ್ರೈ ಮಾಡ್ತೇವೆ. ಈಗ ಇವತ್ತು ಹೋಗಿ ಎಷ್ಟು ವಸ್ತುಗಳನ್ನು ತಂದಿದ್ದೇವೆ ಮತ್ತೆ ಎಷ್ಟು ಖರ್ಚಾಗಿದೆ ಅದನ್ನೆಲ್ಲ ನಿಮ್ಗೆ ಹೇಳುವ. ನಮ್ಗೆ ಮೇನ್ ಬೇಕಾದದ್ದೇ ವಸ್ತುಗಳೀಗ ಬೇಕಾದದ್ದು. ಅಂದ್ರೆ ಅಡುಗೆಗೆಲ್ಲ ಕೆಲವೊಂದು ಕಾಳುಗಳೆಲ್ಲ ಮುಗ್ದಿದೆ, ಹಾಗೆ ಅದು ಮೇನ್ ಬೇಕೇ ಬೇಕು ಅಡುಗೆಗೆ. ಹಾಗೆ ಅದನ್ನು ತರ್ಲಿಕ್ಕೆಲ್ಲ ಹೋಗ್ಲಿಕ್ಕುಂಟು. ಹಾಗೆ ನೋಡುವ ಎಷ್ಟೆಲ್ಲ ಖರ್ಚಾಗ್ತದೆ, ಎಷ್ಟೆಲ್ಲ ವಸ್ತುಗಳನ್ನು ತರ್ತೇವೆ ಅಂತ ಹೇಳಿ. ಈಗ ರಪ್ಪ ಪೇಟೆಗೆ ಹೋಗಿ ಬರುವ. ಇದಕ್ಕೆ ಎಷ್ಟು? ಇದು ಚಾಂದಿನಿ ಅಲ್ಲ? ಎಂತ ಮೀನು ಇದು? ಅದೇ ಚಾಂದಿನಿ ಅದೇ. ಅದಕ್ಕೆ ಎಷ್ಟು ಕೆಜಿಗೆ? 250. ಈಗ ಹೋಗಿ ಬಂದದಷ್ಟೇ ನೋಡಿ. ನಾವು ಇದೆಲ್ಲ ತಂದೆವು. ಫಸ್ಟ್ ಸಮೋಸ ಬಾಕ್ಸ್ ಅದು ತಂದೆವು ನೋಡಿ, ಬಿಸಿ ಉಂಟು. ಇದು ಬೇಕರಿಯಿಂದ, ಮತ್ತೆ ಬೇಕರಿಯಿಂದ ಇದು ತಂದಿದ್ದೇವೆ ಎಂತ ಬ್ರೆಡ್ ಮತ್ತೆ ಇದೆಲ್ಲ ಇದಕ್ಕೆ ವಸ್ತುಗಳು. ಕರೆಂಟ್ ಇಲ್ಲ ಇದ್ರಂತೆ ಅವಲಕ್ಕಿ ಎಲ್ಲ ತಂದದ್ದು, ಮತ್ತೆ ರವೆ ಎಲ್ಲ ತಂದಿಟ್ಟಿದ್ದೇನೆ. ಕರೆಂಟ್ ಇಲ್ಲ ಇದ್ರೆ ನಮಗೆ ರಪಕ್ಕ ಬೇಕಾಗ್ತದೆ. ಅದೇ ಇದು ಸೋಪ್ ಎಲ್ಲ, ಮತ್ತೆ ಮೀನು ಒಂದು ತಂದಿದ್ದೇವೆ. ಮೀನು ಇದು ರೂಪ್ಚಂದ್ ಮೀನು ಉಂಟಲ್ಲ, ಚಾಂದಿನಿ ಮೀನು ಅದು. ಇದು ಎಳ್ಳು, ಇದು ಬೆಳ್ಳುಳ್ಳಿ, ಅದು ಆಗದ ಹೊತ್ತಿಗೆ ಅಲ್ಲಿಂದ ತಂದದ್ದು ಇಷ್ಟು. ಇದು ನಮಗೆ ಬೇಕು, ಇದು ನಮಗೆ ತುಂಬಾ ತಿಂಗಳಿಗೆ ಬೇಕು, ಹಾಗೆ ತಂದದ್ದು. ಟೋಟಲ್ ನಮ್ಗೆ ಉಂಟಲ್ಲ ಒಂದ್ಸಲ ಜಾಸ್ತಿ ಖರ್ಚು ಆಯ್ತು. ಇದಕ್ಕೆಲ್ಲ ರೇಟ್ ಜಾಸ್ತಿ ನೋಡಿ, ಇದಕ್ಕೆಲ್ಲ ರೇಟ್ ಜಾಸ್ತಿ. ಇದಕ್ಕೆ ಹಾಗೆ ಸ್ವಲ್ಪ ತಂದೆ ಕೂಡ ರೇಟ್ ಆಗ್ತದೆ. ಹೌದು, ಇದಕ್ಕೆ ರೇಟ್ ಜಾಸ್ತಿ, ಇದಕ್ಕೆ ಕಡಿಮೆ ರೇಟ್. ಇದಕ್ಕೆಲ್ಲ ಜಾಸ್ತಿ ಆಗ್ತದೆ ನಮಗೆ. ಮತ್ತೆ ಅದಕ್ಕೆ ಎಳ್ಳು ಇದಕ್ಕೆ ಎಲ್ಲ ಜಾಸ್ತಿ ರೇಟ್ ಆಯ್ತು. ಹಾಗೆ ರಪಕ್ಕ ರೇಟ್ ಆದದ್ದು. ಹೌದು. ಮತ್ತೆ ಮೀನಿಗೆ ಕಟ್ ಮಾಡ್ಬೇಕು. 1 kg ಮೀನು ರೂಪ್ಚಂದ್. ಅಮ್ಮ ಸ್ವೀಟ್ ರೆಸಿಪಿ ಮಾಡಿದ್ದು. ಇದಕ್ಕೆ ಸಕ್ಕರೆ ಬೆಲ್ಲ ಎಂತ ಕೂಡ ಇಲ್ಲ. ಇದ್ರ ರೆಸಿಪಿ ಕೆಲವರು ಒಂದು ತಿಂಗಳ ಮೊದಲು ಕೇಳಿದ್ದೀರಾ ಅಂತ ನೋಡಿ. ಎಂತ ಇದಿಲ್ಲ ಅದಕ್ಕೆ, ಸ್ವೀಟ್ ಎಂತ ಇಲ್ಲ. ಇದು ಹೇಗೆ ಮಾಡಿದಂತೆಲ್ಲ ರೆಸಿಪಿ ಚಾನಲಲ್ಲಿ ಹಾಕಿದ್ದಾರೆ. ಹಾಗೆ ಇದನ್ನೊಂದು ತಿಂದು ಬಿಡುವಂತ. ಇದು ಒಳ್ಳೆ ರುಚಿ ಮಾತ್ರ. ನೆಲಗಡಲೆ ಹಸಿ ತಂದದ್ದು. ಹಸಿ ಅಂದ್ರೆ ನಮ್ಗೆ ಒಂದು ಫ್ರೈ ಮಾಡಿದ್ದು ಸಿಗ್ತದೆ ನೋಡಿ, ಅದಕ್ಕೆ ರೇಟ್ ಜಾಸ್ತಿ. ಅದಕ್ಕೆ ಬಗ್ಗೆ ನಾನು ಇದು ತರೋದು ಹಸಿ ನೆಲಗಡಲೆ. ಶೇಂಗಾ ಬೀಜ ಹಸಿ ಉಂಟಲ್ಲ ಅದನ್ನ ತಂದ್ರೆ
ನಮ್ಗೆ ಫ್ರೈ ಮಾಡ್ಲಿಕ್ಕೆ ಆಗ್ತದೆ. ಫ್ರೈ ಮಾಡಿ ಅದನ್ನ ತಿಂಡಿ ಎಲ್ಲ ಮಾಡುದು ನಾನು. ಅದೆಂತ ಮಾಡ್ಲಿಕ್ಕೆ ನನಗೆ ಬೇಕಾಗ್ತದೆ, ನಾನು ಹಸಿ ತರೋದು. ಬಾರಿ ಒಳ್ಳೆ ರುಚಿ ಮಾತ್ರ. ನೀವು ಟ್ರೈ ಮಾಡಿ, ಮನೆಯಲ್ಲಿ ಯಾರು ಇರ್ತೀರಿ ನೋಡಿ. ಅದಕ್ಕೆ ಸ್ವೀಟ್ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಸ್ವೀಟ್ ಹಾಕುವ ಅಂತಲೇ ಇಲ್ಲ, ಅದೇ ಸ್ವೀಟ್ ಉಂಟು. ಹೌದು, ಗಟ್ಟಿಯಾಗಿದೆಲ್ಲ ಈಗ. ಅದು 1 ತಿಂಗಳು ಜಾಸ್ತಿ ಇಡ್ಬೋದು, ಹಾಳಾಗುದಿಲ್ಲ. ಹೌದು, ಮಕ್ಕಳೆಲ್ಲ ಶಾಲೆಯಿಂದ ಬರುವಾಗ ಒಂದೊಂದು ಕೊಟ್ಟರೆ ಸಾಕು, ಒಂದೊಂದು ವಾಪಸ್ ಗೆಲ್ತಾರೆ. ವಾಪಸ್ ಎಲ್ಲ ನಮ್ಮ ಮನೆ ಮಾಡಿದೆಲ್ಲ ಖಾಲಿ ಆಗುದಂತ. ಅವತ್ತೊಮ್ಮೆ ನಿಮ್ಗೆ ತೋರಿಸಿದ್ದೆ ನಾನು ಅಲ್ಲ, ಒಂದು 2 ತಿಂಗಳ ಮೊದಲು. ಕೆಲವೊಮ್ಮೆ ಮಾಡ್ತಾ ಇರ್ತೇನೆ. ಮೊನ್ನೆ ನಾನು ರೆಸಿಪಿ ಮಾಡುವ ಅಂತ ಅನಿಸ್ತು, ಮಾಡಿದೆ. ಲಿಂಕ್ ಬೇಕಿದ್ರೆ ಕೇಳಿ ಕೊಡುವ. ಅದು ಮೊನ್ನೆ ತುಂಬಿದ್ರೆ ಫುಲ್ ಇತ್ತು, ಖಾಲಿ ಆದದ್ದು. ಇದು ರಿಲೇಟಿವ್ಸ್ ಬಂದಿದೆ ಮನೆಗೆ, ಎಲ್ಲ ಖಾಲಿ ಆಯ್ತು. ಮತ್ತೆ ಅವರು ಬರುವಂತ ಅದೊಂದು ಕೊಡ್ಬೇಕಲ್ಲ, ಬೇರೆ ರಿಲೇಟಿವ್ಸ್ ಅಂತ ಹೇಳುವಾಗ ನೆನಪಾಯ್ತು. ಅವತ್ತೊಂದ್ಸಲ ಉಂಟಲ್ಲ ನಮ್ಮ ಮನೆಗೆ, ನನ್ನ ಫ್ರೆಂಡ್ಸ್ ಅವ್ರು ಬರ್ತಾರೆ ಅಂತ ಹೇಳುದು ಮನೆಗೆ. ನಂಗೆ ನಾಚಿಗೆ ಆಗುದು. ಅಂದ್ರೆ ನಮ್ಮ ಮನೆ ಇದಲ್ಲ, ಹಂಚಿದಲ್ಲ, ಅವ್ರದ್ದೆಲ್ಲ ಟೆರೆಸ್ ಮನೆ ಅಲ್ಲ, ಚಂದ ಮನೆ ಅಲ್ಲ. ನಂಗೆ ನಾಚಿಗೆ ಆಗುದು. ನಾನು ಇವರಲ್ಲಿ ಒಮ್ಮೆ ಹೇಳಿದ್ದೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ನಾನು ಬೇಡ ಅಂತ ಹೇಳಿ, ನಮ್ಮ ಮನೆ ಯಾರನ್ನ ಕರ್ಕೊಂಡು ಬರೋದು ಬೇಡ ಅಂತ. ನಮ್ದು ಹಂಚಿದಿತ್ತಲ್ಲ, ನಂಗೆ ಒಂಥರ ನಾಚಿಗೆ ತೋರಿಸ್ಲಿಕ್ಕೆ. ಮನೆ ಬರ್ಬೇಡಿ ಅಂತ ಹೇಳಿದ್ರು ಬಂದಿದ್ದಾರೆ. ಮತ್ತೆ ಅವರು ಬರ್ತೇನೆ ಅಂತ ಮನೆಗೆ ಹೇಳುವಾಗ ಎಷ್ಟು ಟೈಮಲ್ಲಿ ನಿಲ್ಲಿಸುದು, ಎದುರು ತಗೊಂಡು ಹೋಗುದು, ಬರ್ಬೇಡಿ. ನಂಗೆ ಅಂದ್ರೆ ಅವರ ಮನೆ ಎಲ್ಲ ಚಂದ ಇರುವ, ನಂಗೆ ಒಂಥರ ನಮ್ದು ಚಿಕ್ಕ ಅಂತ ಹೇಳಿ ಒಂಥರ ಮನಸ್ಸಲ್ಲಿ ಆಗ್ತಿತ್ತು. ಹಾಗೆ ಫ್ರೆಂಡ್ಸ್ ಬಂದು ಹೋದ್ರು. ಮತ್ತೆ ಎಂತ ಮಾಡುದು, ಮತ್ತೆ ನಮಗೆ ಎಂತ ಗೊತ್ತುಂಟಾ, ನಮಗೆ ನಮ್ಮ ಮನೆ ತೋರಿಸ್ಲಿಕ್ಕೆಲ್ಲ ಹೀಗೆಲ್ಲ ನಾಚಿಗೆ ನಿಜವಾಗಿ ಇರಬಾರ್ದು. ನಾನು ಅವತ್ತು ಮಾಡಿದ ತಪ್ಪು ಅಂತ ಹೇಳುದಿಲ್ಲ, ಅದೊಂದು ಇರ್ತದಲ್ಲ ಮುಜುಗರ ಅಂತೇಳಿ, ಒಂಥರ ನಾಚಿಗೆ ಆಗುದು. ಬೇರೆಯವ್ರು ನೋಡಿದ್ರೆ ಅಂತ ಹೇಳ್ತಾರೇನೋ ಈ ಮನೆಗೆ ಅಂತ ಹೇಳಿ. ಹಾಗೆ ಯಾರಿಗೂ ಇರಬಾರ್ದು. ನಮ್ಮ ಮನೆ ನಮಗೆ ಚಂದ ಇರ್ಬೇಕು ಯಾವತ್ತು. ಹಾಗೆ ನಮ್ಮ ಮನೆ ನಮಗೆ ಚಂದ. ಹಾಗೆ ಹೆಚ್ಚಿನವ್ರಿಗೆ ಇಂಥ ಮನೆ ಎಲ್ಲ ನೋಡ್ಲಿಕ್ಕೆಲ್ಲ ಸಿಗುದು ಭಾರಿ ಕಡಿಮೆ. ಅಂದ್ರೆ ಈಗ ಟೆರೆಸ್ ಮನೆ ಕಟ್ಟಿ ಇಂಥ ಮನೆ ನೋಡ್ಲಿಕ್ಕೆ ಸಿಗೋದು ಭಾರಿ ಕಡಿಮೆ. ಹಾಗೆ ಬಾಳೆ ಗಿಡ ಬಿದ್ದಿದೆ ಗಾಳಿಗೆ ನೋಡಿ, ಇಲ್ಲಿ ಒಂದು ಮೇಲಿಂದ ಉಲ್ಟಾಗಿ ಬಿದ್ದು ಇಲ್ಲಿ ಬಿದ್ದಿದೆ. ಅಲ್ಲಿ ಹಲಸಿನಕಾಯಿ ನಮ್ಮ ಅಡಿಕೆ ಮರನೇ ಬಿದ್ದಿದೆ. ನೋಡಿ ಕೆಳಗಡೆ ಬಂದು ಇಷ್ಟು ಕೆಳಗೆ ಇರ್ಲಿಲ್ಲ. ಈಗ ಮಳೆ ಬರ್ತದೆ ಮಾತ್ರ. ಪತ್ರೊಡೆಲೆ ಉಂಟು, ಈಗ ಬೇಡ ಅದಲ್ಲ. ಇದೆಲ್ಲ ಉಂಟಲ್ಲ, ಪತ್ರೊಡೆ ಮಾಡ್ಲಿಕ್ಕೆ ಆಗುದಿಲ್ಲ, ಭಯಂಕರ ತೋರಿಸ್ತದೆ ವಿಷಯ ಕೂಡ ಇದು. ಇಂಥದ್ದೆಲ್ಲ ಇದು ಮಾತ್ರ ನೋಡಿ, ಇದು ಮಿಕ್ಸ್ ಇರ್ತದೆ. ಇದು ಇಲ್ಲಿ ಚಿಕ್ಕದು, ಮತ್ತೆ ಇಲ್ಲಿ ನೋಡಿ ಇದೆಲ್ಲ ಆಗ್ತದೆ. ಮತ್ತೆ ಅಲ್ಲಿ ಉಂಟು ರಾಶಿ ಜೀಗುಜ್ಜೆ ನೋಡಿ ನೀರಲ್ಲಿ. ಜೀಗುಜ್ಜೆ ಹಲಸಿನಕಾಯಿಯ ಜೀಗುಜ್ಜೆ ನೀರಲ್ಲಿ ಬಂದದ್ದು. ಅಲ್ಲಿ ನೋಡಿ ಹಲಸಿನಕಾಯಿ, ದಿವ್ಯ ಹಲಸು ನೀರಲ್ಲಿ. ಮತ್ತೆಂಥದ್ದು ಕಾಯಿ ಒಳ್ಳೆ ಇದೆಲ್ಲ ಬಂದಿದೆ ನೀರಲ್ಲಿ. ಅದು ಹುಣಸೆ ಹುಳಿಯಲ್ಲಿ ಒಂದು ಇರ್ತದಲ್ಲ ಬಳ್ಳಿ, ಹುಣಸೆ ಹುಳಿ ಮರದಲ್ಲಿ, ಅದುವೇ. ನೀರು ಕಡಿಮೆ ಇತ್ತು, ಮಳೆ ಬಂದು ಈಗ ಫುಲ್ಲು ನೀರು, ಮರ ಎಲ್ಲ ತಾಗಿ ಹೋಗಿದೆ ನೀರಿಗೆ. ನೋಡಿ ಅಲ್ಲಿ ಇಷ್ಟು ಕೆಳಗೆ ಬಗ್ಗಿದ್ದು, ಇದು ಕಟ್ಟಾಗಿ ಬಿದ್ದ ಮರ ನೋಡಿ. ಹೌದು ನೋಡಿ, ಬೇಡ. ಈಗ ಒಂದು ಗಾಳಿ ಬರ್ತಾ ಉಂಟು ಆ ಸೈಡಿಂದ, ಮಳೆ ಕೂಡ ಬರುವ ಚಾನ್ಸಸ್ ಉಂಟು. ಮಳೆ ಬರ್ತದೆ ಈಗ ನೋಡಿ, ಕತ್ತಲಾಗಿದೆ. ಅದೊಂದು ಬೇರು ತಲೆಗೆ ಬಂದದ, ಅದೊಂದು ತಲೆನೋವಿಗೆಲ್ಲ ಬರ್ತದೆ. ಎಂತ ಸಿಗ್ಲಿಲ್ಲ, ಹುಡುಕಿದೆವು ಸಿಗ್ಲಿಲ್ಲ. ಹಾಗಿನ್ನು ಸ್ವಲ್ಪ ಹೊತ್ತಲ್ಲಿ ಈಗ ಗಾಳಿ ಬರ್ತದೆ, ಅದು ಗಾಳಿ ಬಿಟ್ಟ ನಂತರ ಮನೆಗೆ ಹೋಗುದು. ಇಲ್ಲದಿದ್ರೆ ಅರ್ಧದಲ್ಲಿ ನೋಡಿ ಅಲ್ಲಿ ಮರ ಎಲ್ಲ ರೆಡಿ ಆಗಿದೆ, ಬೀಳಿಕೆ ಆಗಿದೆ ಅಲ್ಲೆಲ್ಲ. ನಮಗೆ ಬೇರು ಸಿಗ್ಲಿಲ್ಲ, ಹಾಗೆ ಇನ್ನು ಸೀದಾ ಮನೆಗೆ. ಈಗ ಬಿಸಿಲು ಬಂತು ನೋಡಿ, ದೊಡ್ಡ ಮೋಡ ಆಗಿತ್ತು, ಗಾಳಿಗೆ ಹೋಯ್ತು. ಗಾಳಿ ಬಂತು, ಹಾಗೆ ಹೋಯ್ತು, ಮಳೆ ಹೋಯ್ತು. ಹಾಗೆ ಗಾಳಿ ಬಂದ್ರೆ ಮಳೆ ಬರುದಿಲ್ಲ, ಹಾಗೆಲ್ಲ ವಹಿವಾಟುಂಟು ಮಳೆದ್ದು. ಅಂದ್ರೆ ಜೋರು ಗಾಳಿ ಬಂದ್ರೆ ಮಳೆ ಇಲ್ಲ. ನಾವೀಗ ಸೀದಾ ಮನೆಗೇನು. ಅಡಿಕೆ ಮರ ಫಸ್ಟ್ ಟೈಮ್ ಬೀಳುದು ತೋಟದಲ್ಲಿ ಬಿದ್ದಿದೆ. ಅಲ್ಲಿ ಇಷ್ಟು ಅಡಿಕೆ ಇದ್ದದ್ದು ಬೀಳಿಲ್ಲ, ಹೌದಂತ ಫಸ್ಟ್ ಟೈಮ್ ಬೀಳುದು. ಜಾಸ್ತಿ ಇತ್ತು, ಇಲ್ಲಿಂದ ಕಟ್ಟಾಗಿ ಬಿದ್ದಿದೆ. ಅಡಿಕೆ ಬಿತ್ತಲ್ಲ, ಅದಕ್ಕೆ ಬೆಳೆ ವಿಮೆ ಸಿಗ್ತದೆ, ಇನ್ಶೂರೆನ್ಸ್ ಉಂಟು, ಹಾಗೆಲ್ಲ ಬೀಳ್ತದೆ ಅಲ್ಲ. ಮತ್ತೆ ಸಿಗ್ತದೆ ವಾಪಸ್ ನೆಡ್ಲಿಕ್ಕೆ ಉಂಟು. ಅದ ನೆಡ್ಲಿಕ್ಕೆ ಒಂದು ಅಷ್ಟು ಅಡಿಕೆ ಆಗ್ಲಿಕ್ಕೆ ಒಂದು
7 ವರ್ಷ ತಗೊಳ್ತಾರೆ. ಅಂದ್ರೆ ಅವತ್ತೇ ಆಗಿದೆ ತುಂಬಾ 7 ವರ್ಷ ಅದನ್ನು ಸಾಕಿ ಬಿದ್ದಿದೆ ನೋಡಿ. ತುಂಬಾ ಸಾಕಿದೆ. ಅದೆಂತ ಆಗಿದೆ ಗೊತ್ತುಂಟಾ, ಚಂದ ಅಡಿಕೆ ಮರ ಒಳಗಿನಿಂದಾಗಿ ಟೊಳ್ಳು ಸ್ವಲ್ಪ ಚೀರಿ ಹಾಗೆ ಬಿದ್ದದ್ದು. ಇಲ್ಲದಿದ್ರೆ ಅದು ಅಡಿಕೆ ಮರ ಬೀಳುದಿಲ್ಲ. ಹಾಗೆ ಬಿಸಿಲು ತಾಗಿ ಒಂದು ಚಪ್ಪಡಿ ಹಾಗೆ ಮರ ಹಾಗೆ ಅದಕ್ಕೆ ಮತ್ತೆ ಅದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಸಿಗ್ತದೆ ಅಡಿಕೆ ಬಿದ್ರೆ. ಹಾಗೆ ಅದು ಅಪ್ಲೈ ಮಾಡ್ತಾ ಇರ್ತಾರೆ. ಅಡಿಕೆಗೆ ಅಡಿಕೆ ಮರ ಅಡಿಕೆ ಬಿದ್ರೆ ಇಲ್ಲ, ಅಡಿಕೆ ಬಿದ್ರೆ ಉಂಟಾ ಉಂಟಲ್ಲ ಅದಕ್ಕೆಲ್ಲ ಮಂಡ ಬೇಕಾದ್ರೆ ನನಗೆ ಅದು ಬಿದ್ದದ ನಂಗೆ ಮಂಡ ಹೌದು. ಅದು ತುಂಬಾ ಅಡಿಕೆ ಇತ್ತು, ಭಯಂಕರ ಇತ್ತು. ಸ್ವಲ್ಪ ಪಿಂಗರ ನೋಡಿ, 7-8ನೇದು ಪಿಂಗರ ಇದು ನೋಡಿ. ಇದು ಒಳಗೆ ಉಂಟು ಇನ್ನು ಸಹ. ಅದನ್ನು ತುಂಡು ಮಾಡ್ಲಿಕ್ಕೆ ಉಂಟು ಮರ ತುಂಡು. ಮತ್ತೆ ಎಂತ ಮಾಡುದು, ವೇಸ್ಟ್ ಅದು. ಅದಕ್ಕೆಂತ ಶುರು ಆಗಿದೆ. ಹೌದು, ಮತ್ತೆ ಮತ್ತೆ ಅದಕ್ಕೆ ನೋವಾಗುದಿಲ್ವಾ ಹಾಗೆ ಕಚ್ಚದು. ಇವರಿಗಿಂತದ್ದು ಶುರುವಾಗಿದೆ ಈಗ. ಅದದ್ದೇ ಬಾಲ ಅದದ್ದೇ ಹಿಡ್ಕೊಳ್ತಾ ಉಂಟು ಉಲ್ಟ ಮಾಡಿ. ಸಮಾಧಾನ ಹಾಕಿಕೊಂಡು ಮತ್ತೆ ನಾವು ತಂದ ಮೀನು ನೋಡಿ, ರೂಪ್ಚಂದ್ ಮೀನು. ಹೆಚ್ಚಾಗಿ ನಮ್ಮ ವ್ಯೂವರ್ ಇರ್ತಾರೆ ಎಲ್ಲ ಕಡೆ. ಮತ್ತೆ ನಾವೆಂತ ಮಾಡುದು, ನಮ್ಮ ವ್ಯೂವರ್ ಅಲ್ಲ ಈಗ ಅವರಿಗೆ ಒಂದು ವ್ಯಾಪಾರ ಆಗ್ಲಿ ಅಂತೇಳಿ ಅಲ್ಲೆಲ್ಲ ಹೋಗಿ ಎಲ್ಲ ವ್ಯಾಪಾರ ಮಾಡಿಕೊಂಡು ಬರೋದು. ಇವರು ನಮ್ಗೆ ಗೊತ್ತಿರ್ಲಿಲ್ಲ ಇವರು ನಮ್ಮ ವ್ಯೂವರ್ ಅಂತೇಳಿ, ಈ ಶಾಪ್ನವರು, ಈ ಮೀನು ಕೊಡುವವರು. ಮತ್ತೆ ಅವ್ರು ಹೇಳಿದ್ರು ಹೇಗೂ ತಗೊಳಿಕ್ಕಿತ್ತು. ನಾವು ಹಾಗೆ ಮತ್ತೆ ವ್ಯಾಪಾರ ಮಾಡಿ ಬರೋದು. ಇದ್ರ ಹಲ್ಲು ನೋಡಿ ಅಂತೆ, ಮನುಷ್ಯರ ಹಲ್ಲು ಹೇಗುಂಟು ಹಾಗೆ ಉಂಟು ನೋಡಿ ಮೀನಿನ ಹಲ್ಲು ನೋಡಿ. ಈ ರೀತಿ ಮೇಲೆಲ್ಲ ಒಟ್ರಾಸಿ ಉಂಟು. ಇದಕ್ಕೆ ಕ್ಲಿಪ್ ಹಾಕಿದ್ರೆ ಸರಿ ಆಗ್ಬೋದು, ಹಲ್ಲಿನ ಕ್ಲಿಪ್ಪು. ಎಲ್ರು ಬನ್ನಿ, ನಿಮ್ಗೆ ಎಲ್ರಿಗೂ ಒಳ್ಳೆ ಮೀನು ಫ್ರೈ ಮಾಡಿಕೊಳ್ವ. ಅಮ್ಮ ಮಾಡ್ತಾರೆ ಒಳ್ಳೆ ಮೀನು ಫ್ರೈ. ಇದು ಫ್ರೈಗೆ ಒಳ್ಳೇದಾಗ್ತದೆ. ಹಾಗೆ ನಾವು ಇದನ್ನು ಮತ್ತೆ ಅಥವಾ ನಾಳೆ ನೋಡ್ಬೇಕು, ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಮತ್ತೆ ನಮ್ಗೆ ಇಷ್ಟು ದೊಡ್ಡ ಮೀನು ಉಂಟಲ್ಲ, ಅಂದ್ರೆ ಇವತ್ತು ಪದಾರ್ಥ ಅಡುಗೆ ಮಾಡಿದ್ರೆ ನಾಳೆ ಸಹ ಬರ್ತದೆ, ನಾಳೆ ಸಹ ಬರ್ತದೆ. ಫ್ರೈ ಅಂದ್ರೂ ಬೆಕ್ಕಿಗೆ ನಾಯಿಗೆ ನಮ್ಗೆಲ್ಲ ಆಗುವಾಗ ಮುಗಿತದೆ. ಹಾಗೆ ಎಲ್ಲದಕ್ಕೆ ಬೇಕಾಗ್ತದೆ ನಮ್ಗೆ ಇದಕ್ಕೆ ಮೀನು. ಹಾಗೆ ಬನ್ನಿ ಎಲ್ರಿಗೂ ಒಳ್ಳೆ ಫ್ರೈ ಮಾಡಿ ಕೊಡುವ. ಹಾಗೇನೋ ಗೊತ್ತಿಲ್ಲ, ಏನೋ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್.